ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಅಮಿತ್ ಶಾ ಅವರು ಒಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ರು, ಒಂದು ಹೊಸ ಬಿಲ್ಲನ್ನು ಸಂಸತ್ತಿನಲ್ಲಿ ಮಂಡಿಸಲಿಕ್ಕೋಸ್ಕರ. 5 ಪಕ್ಷಗಳ ಸಂಸತ್ ಸದಸ್ಯರು ಈ ಸಭೆಗೆ ಹಾಜರಾಗಲಿಲ್ಲ. 135 ಜನ ಸದಸ್ಯರು ಆಬ್ಸೆಂಟ್ ಆದರು. ನೀವು ಒಂದು ವಿಷಯವನ್ನು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ. ಈಗ ಏನು 4 ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಇದೆ. ಈ ಚುನಾವಣೆಯ ವೈಶಿಷ್ಟ್ಯವೇನು ಅಂತ ನೀವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದರೆ, ಈ ದೇಶದ ಮುಸಲ್ಮಾನರು ಹಿಂದೂ ಪಕ್ಷಗಳು ಅನಿಸ್ಕೊಂಡಿರುವಂಥ, ಅಂದರೆ ಜಾತ್ಯತೀತ ಪಕ್ಷಗಳು ಅನಿಸ್ಕೊಂಡಿರುವಂಥ ಯಾವುದೇ ಪಕ್ಷಗಳ ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳಿಕ್ಕೆ ಅಥವಾ ಅವರನ್ನು ತಮ್ಮ ಪರವಾಗಿ ಪೌರೋಹಿತ್ಯ ಮಾಡಲಿಕ್ಕೆ ಅಥವಾ ವಕ್ತಾರರಾಗಲಿಕ್ಕೆ ಅವಕಾಶ ಕೊಡಲಾರದೆ ತಾವೇ ರಣಭೂಮಿಗೆ ಇಳಿಯುವಂಥ ನಿಲುವನ್ನು ತೆಗೆದುಕೊಂಡಿದೆ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಯಾರೋ ಸಮಾಜವಾದಿ ಪಾರ್ಟಿಯವರು, ಯಾರೋ ಕಾಂಗ್ರೆಸ್ಸಿನವರು, ಯಾರೋ ಮಮತಾ ಬೇಗಮ್ ಅವರು ಮುಸಲ್ಮಾನರ ಪರವಾಗಿ ಚುನಾವಣೆಯಲ್ಲಿ ನಿಂತು ತಾವು ಗೆದ್ದು ಬಂದು ಮುಸಲ್ಮಾನರ ಹಿತರಕ್ಷಣೆಯನ್ನು ಮಾಡಬೇಕಾದ ಅಗತ್ಯತೆ ಇಲ್ಲ. ನಮ್ಮ ಹಿತರಕ್ಷಣೆಯನ್ನು ನಾವೇ ಮಾಡ್ಕೋತೀವಿ. ನಮಗೆ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಪೌರೋಹಿತ್ಯ, ನಿಮ್ಮ ವಕ್ತಾರಿಕೆ ಯಾವುದು ನಮಗೆ ಬೇಕಾಗಿಲ್ಲ. ನಾವೇ ಚುನಾವಣೆಯಲ್ಲಿ ನಿಲ್ತೀವಿ, ನಾವೇ ಗೆಲ್ತೀವಿ, ನಮ್ಮ ಪರವಾಗಿ ನಾವೇ ಹೋರಾಟ ಮಾಡ್ತೀವಿ, ನಾವೇ ಸಂಸತ್ ಸದಸ್ಯರಾಗ್ತೀವಿ, ನಾವೇ ಮುಖ್ಯಮಂತ್ರಿ ಆಗ್ತೀವಿ, ನಾವೇ ಉಪಮುಖ್ಯಮಂತ್ರಿ ಆಗ್ತೀವಿ ಅನ್ನುವಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ ಮುಸಲ್ಮಾನರು. ಮುಸ್ಲಿಂ ಲೀಗ್, ಕೇರಳದ ಮುಸ್ಲಿಂ ಲೀಗು ಅತ್ಯಂತ ನಿರ್ಣಾಯಕವಾದ ಪಕ್ಷ ಅಲ್ಲಿಯ UDFನಲ್ಲಿ. ನಿಮಗೆ ಗೊತ್ತಿರೋ ವಿಚಾರ, ಕಾಂಗ್ರೆಸ್ ಜೊತೆ ಇರುವಂಥ ಪಕ್ಷ ಅದು. ಕೇವಲ ಕೇರಳಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಮುಸ್ಲಿಂ ಲೀಗು ಈಗ ದಿಲ್ಲಿಯಲ್ಲಿ ತನ್ನ ಹೆಡ್ ಕ್ವಾರ್ಟರನ್ನು ಮಾಡಿಕೊಂಡಿದೆ. AIMIM ಎನ್ನುವಂಥ ಪಕ್ಷ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ. ಹೈದರಾಬಾದು ತೆಲಂಗಾಣಕ್ಕೆ ಸೀಮಿತವಾಗಿರುವ ಪಕ್ಷ ವಿಜಯಪುರದ ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೆ, ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ನಿಂತು MLAಗಳನ್ನು ಮಾಡುತ್ತೆ, ಅಲ್ಲಿಯ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸುತ್ತೆ, ಸಂಭಾಜಿನಗರದಲ್ಲಿ ಹೋರಾಟವನ್ನು ಮಾಡುತ್ತೆ, ಮಹಾರಾಷ್ಟ್ರದ ರಾಜಕಾರಣದಲ್ಲಿ ತನ್ನದೇ ಆದಂಥ ಒಂದು ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಚುನಾವಣೆಯಲ್ಲಿ ಸೆಣಸಾಟವನ್ನು ನಡೆಸುತ್ತೆ. ಈ ಎಲ್ಲ ಅಭ್ಯರ್ಥಿಗಳು ಮುಸಲ್ಮಾನ ಅಭ್ಯರ್ಥಿಗಳಾಗಿರ್ತಾರೆ. ಅವರೆಲ್ಲರ ಏಕಮೇವ ಹಿತಾಸಕ್ತಿ ಜಾತ್ಯತೀತತೆ ಅಲ್ಲ, ಮುಸಲ್ಮಾನರಿಗೋಸ್ಕರ ಅವರು ಚುನಾವಣೆಗೆ ನಿಲ್ಲೋದು, ಹಿಂದೂಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡೋದು ಅವರ ಏಕಮೇವ ನಿಲುವು. ಕೇವಲ ಮುಸ್ಲಿಂ ಲೀಗ್ ಅಲ್ಲ, ಅಥವಾ ಕೇವಲ ಅಸಾದುದ್ದೀನ್ ಓವೈಸಿ AIMIM ಅಲ್ಲ. ಈ ರೀತಿ 10 ಹಲವು ಪಕ್ಷಗಳು ಈಗ ಏಕಕಾಲಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಏಕಕಾಲಕ್ಕೆ ಈ ದೇಶದ ರಾಜಕಾರಣದಲ್ಲಿ ತಮ್ಮ ವಸಾಹತನ್ನು ಸ್ಥಾಪಿಸಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ. ಅದಕ್ಕೆ ಉದಾಹರಣೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಹುಮಾಯೂನ್ ಅನ್ನುವಂಥ ವ್ಯಕ್ತಿ ನಿಲ್ಲಿಸಿರುವ ಅಭ್ಯರ್ಥಿಗಳು 130 ಅಭ್ಯರ್ಥಿಗಳನ್ನು ಇವರೆಲ್ಲ ಸೇರಿ ನಿಲ್ಲಿಸ್ತಾ ಇದ್ದಾರೆ. ಯಾರ್ಯಾರು? ಹುಮಾಯೂನ್ ಕಬೀರ್, ಅಸಾದುದ್ದೀನ್ ಓವೈಸಿ, ಫುರ್ಫುರಾ ಶರೀಫು, ಇವರೆಲ್ಲರೂ ಸೇರಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ 130 ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದಾರೆ. ಕೇವಲ ಮತ್ತು ಕೇವಲ ಮುರ್ಷಿದಾಬಾದ್ನಲ್ಲಿ 22 ಸ್ಥಾನಗಳಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ. ಅಂದರೆ ಮುಂದಿನ ದಿನಮಾನಗಳಲ್ಲಿ ಈ ದೇಶದ ರಾಜಕಾರಣದಲ್ಲಿ ಅತಿ ಹೆಚ್ಚು ಉಪಟಳ, ಅತಿ ಹೆಚ್ಚು ಮತಾಂಧತೆ, ಅತಿ ಹೆಚ್ಚು ಧರ್ಮಾಂಧತೆ, ಅತಿ ಹೆಚ್ಚು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ವರ್ಗ ನಿರ್ಮಾಣ ಆಗುವುದು ಖಚಿತವಾಗಿ ಹೋಗಿದೆ. ಮುಸಲ್ಮಾನರು ರಾಜಕೀಯಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಯಾವೋ ಸಮಾಜವಾದಿ ಪಾರ್ಟಿಯ ಮೂಲಕ, ಯಾವುದೋ ಮಮತಾ ಬೇಗಮ್ ಅವರ TMC ಮೂಲಕ, ಇನ್ಯಾರೋ ಕಾಂಗ್ರೆಸ್ ಮೂಲಕ ನಮ್ಮ ಹಕ್ಕನ್ನು ಕೊಡಿಸೋದು ಬೇಡ, ನಮ್ಮ ಹಕ್ಕನ್ನು ನಾವು ತಗೋತೀವಿ ಅಂತ ನಿಂತಿದ್ದಾರೆ. ಯಾಕೆ ಇಷ್ಟೆಲ್ಲ ಹೇಳಿದೆ? ಒಂದಕ್ಕೊಂದು ಸಂಬಂಧ ಇದೆ ಸ್ವಾಮಿ. ಅಮಿತ್ ಶಾ ಅವ್ರು ಕರೆದಿರುವಂಥ ಸರ್ವಪಕ್ಷ ಸಭೆಗೂ ಮತ್ತು ಈಗ ನಾ ಹೇಳ್ತಾ ಇರೋ ವಿದ್ಯಮಾನಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಏನು ವಿಷಯ ಏನಪ್ಪ ಅಂತಂದರೆ, ತಕ್ಷಣದಲ್ಲಿ ಕೇಂದ್ರದಲ್ಲಿ ಒಂದು ಹೊಸ ಬಿಲ್ಲನ್ನು ಮಂಡಿಸುವ ತಯಾರಿ ನಡೀತಾ ಇದೆ. ಡಿಲಿಮಿಟೇಷನ್ ಬಿಲ್. ಏನಿದು ಡಿಲಿಮಿಟೇಷನ್ ಬಿಲ್ಲು? ಈಗ
ಬರುವಂಥ 2029 ಚುನಾವಣೆಗೆ ನಮ್ಮ ಜನಗಣತಿಯನ್ನು ಪೂರೈಸಲಿಕ್ಕೆ ಆಗೋದಿಲ್ಲ. ಜನಗಣತಿ ಆದ ಮೇಲೆ ಈ ದೇಶದ ಜನರ ಸಾಂದ್ರತೆಯ ಮೇಲೆ ಈ ಕ್ಷೇತ್ರಗಳ ನಿರ್ಮಾಣ ಆಗುತ್ತೆ. ವಿಧಾನಸಭಾ ಕ್ಷೇತ್ರಗಳು, ಆಮೇಲೆ ಸಂಸತ್ ಸದಸ್ಯರ ಲೋಕಸಭಾ ಕ್ಷೇತ್ರಗಳು ನಿರ್ಮಾಣ ಆಗ್ತವೆ. ಅಷ್ಟು ದಿವಸ ಬಿಡಲಾರದೆ 2029 ಚುನಾವಣೆಗಿಂತ ಮುಂಚೆವೇ ಈ ದೇಶದಲ್ಲಿ ಈ ರೀತಿಯದಾದಂಥ ವರ್ಗೀಕರಣ ಪ್ರಕ್ರಿಯೆ ನಡೆದು ಹೋಗಬೇಕು. ಹೇಗೆ ಜಮ್ಮು ಕಾಶ್ಮೀರದ ಚುನಾವಣೆಯ ಸಂದರ್ಭದಲ್ಲಿ 43-47 ಅನುಪಾತದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊಸ ಕ್ಷೇತ್ರಗಳ ನಿರ್ಮಾಣ ಆಗಿ ಹೊಸ ಲೆಕ್ಕಾಚಾರ ಮಾಡಲಾಯಿತೋ, ಅದೇ ರೀತಿಯಾಗಿ ಈ ದೇಶದಾದ್ಯಂತ ಎಲ್ಲೆಲ್ಲಿ ಅಗತ್ಯ ಇದೆಯೋ, ಎಲ್ಲಿ 60% 70% ಮುಸಲ್ಮಾನರಿದ್ದಾರೋ ಅಂಥ ಮತಕ್ಷೇತ್ರಗಳನ್ನು ವಿಭಜನೆಗೊಳಿಸಿ ಪಕ್ಕದಲ್ಲಿ ಇತರೇ ಧರ್ಮೀಯರು, ಇತರೇ ಜಾತಿಯವರು, ಇತರೇ ಇರುವಂಥ ವರ್ಗವನ್ನು ಸೇರಿಸಿಕೊಂಡು ಅದನ್ನು ಒಂದು ಕ್ಷೇತ್ರವನ್ನಾಗಿ ಮಾಡುವಂಥ ಪುನರ್ವಿಂಗಡನಾ ಪ್ರಕ್ರಿಯೆಯನ್ನು ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಬಿಲ್ಲನ್ನು ಪಾಸ್ ಮಾಡುವ ಕೆಲಸ ಶುರುವಾಗಿದೆ. ತರಾತುರಿಯಲ್ಲಿ ಶುರುವಾಗಿದೆ. ಇಲ್ಲದೆ ಹೋದರೆ ಇಡೀ ದೇಶದ ರಾಜಕೀಯದಲ್ಲಿ ಹೇಗೆ 1937ರಿಂದ 47ರವರೆಗೂ ನಿರಂತರವಾಗಿ ಮುಸಲ್ಮಾನರು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋರಾಟ ಮಾಡಿ ಜನಮತ ಸಂಗ್ರಹ ಮಾಡಿ ಬೇರೆ ರಾಷ್ಟ್ರವನ್ನು ಮಾಡಿಸಿ ಅವರು ಇಲ್ಲೇ ಉಳ್ಕೊಂಡ್ಬಿಟ್ರಲ್ಲ, ಅದೇ ರೀತಿಯಾದಂಥ ಸ್ವಾಮಿತ್ವವನ್ನು ಹಕ್ಕನ್ನು ಮಂಡಿಸುವ ನಿಟ್ಟಿನಲ್ಲಿ ಅವರ ಯತ್ನ ಸಾಗ್ತಾ ಇದೆ. ಅದರ ಪೂರ್ವಭಾವಿ ತಯಾರಿಯಾಗಿ ಅವರು ಎಲ್ಲ ಕಡೆ ತಮ್ಮ ತಮ್ಮ ಪಕ್ಷಗಳನ್ನು ದೇಶಾದ್ಯಂತ ಬೇರೆ ಬೇರೆ ಕಡೆ ವಿಸ್ತರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅಸಾದುದ್ದೀನ್ ಓವೈಸಿ ಅದರಲ್ಲೊಬ್ಬ, ಫುರ್ಫುರಾ ಶರೀಫ್ ಅದರಲ್ಲೊಬ್ಬ, ಹುಮಾಯೂನ್ ಕಬೀರ್ ಅದರಲ್ಲೊಬ್ಬ. ಇವರೆಲ್ಲರ ಏಕಮೇವ ಗುರಿ ದೇಶಾದ್ಯಂತ ಮುಸಲ್ಮಾನ MLAಗಳನ್ನು ಮಾಡಬೇಕು ಅನ್ನೋದು. ಈ ಪುನರ್ವಿಂಗಡಣೆ ಮಾಡಿದರೆ ಏನಾಗುತ್ತೆ? ಪುನರ್ವಿಂಗಡಣೆ ಮಾಡಿದ ತಕ್ಷಣ ಎಲ್ಲಿ 70% ಮುರ್ಷಿದಾಬಾದು, ಮಾಲ್ಡಾ, ಸೀಮಾಂಚಲ್, ಬಿಹಾರು, ಪಶ್ಚಿಮ ಬಂಗಾಳದ ಬೇರೆ ಬೇರೆ ಕ್ಷೇತ್ರಗಳು ಎಲ್ಲೆಲ್ಲಿ ಈ ರೀತಿ ಇದೆಯೋ ಅಲ್ಲಿ ಎಲ್ಲಿ 70% ಮುಸಲ್ಮಾನ ಮತದಾರರಿದ್ದಾರೋ ಅದನ್ನು ಒಡೆಯಲಾಗತ್ತೆ. 70 ಇದ್ದದ್ದು 35ಕ್ಕೆ ಹೋಗುತ್ತೆ. ಉಳಿದ 65% ಇತರೇ ಜಾತಿಯವರು, ಇತರೇ ಸಮುದಾಯದಲ್ಲಿರುವಂಥ ಅಲ್ಲಿಯ ಡೆಮೋಗ್ರಫಿ ಏನಿದೆ, ಅಲ್ಲಿಯ ಜನಸಂಖ್ಯೆ ಏನಿದೆ ಅದನ್ನು ಸೇರಿಸಲಾಗತ್ತೆ. ಆ ಜಾಗದಲ್ಲಿ ಒಂದು ಹೊಸ ಮತಕ್ಷೇತ್ರ ನಿರ್ಮಾಣ ಆಗುತ್ತೆ. ಎಂಥ ಮಾಸ್ಟರ್ ಸ್ಟ್ರೋಕ್ ಆಲೋಚನೆ ಮಾಡಿ. ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇರೋದು, ಯಾವುದೋ ಒಂದು ವರ್ಗವನ್ನು ಸದಿ ಬಡಿಬೇಕು ಅನ್ನೋಂಥ ಉದ್ದೇಶ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ಯಾವುದೇ ಸಮಾಜವಾದಿ ಪಾರ್ಟಿ ಬರಲಿ, ಯಾವುದೇ ಕಾಂಗ್ರೆಸ್ ಬರಲಿ, ಯಾವುದೇ ಪಕ್ಷ ಬಂದರೂ ಕೂಡ ಅವರು ಮೂಲದಲ್ಲಿ ಮುಸಲ್ಮಾನರ ಓಲೈಕೆ ಮಾಡಬೇಕು ಅಂತ ಇದ್ದರೂ ಕೂಡ ಅವರು ಜಾತ್ಯತೀತತೆಯನ್ನೇ ಮಾತನಾಡಬೇಕು. ಉಳಿದ ಹಿಂದೂಗಳ ಮತಗಳಿಗಾಗಿ ಭಿಕ್ಷೆಯನ್ನು ಬೇಡಲೇಬೇಕು. ಅವರನ್ನು ಓಲೈಸಬೇಕು ಮತ್ತು ಸುಧಾರಣೆಯ ನಿಟ್ಟಿನಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ರಾಜಕಾರಣ ಮಾಡಬೇಕಾದ ಅನಿವಾರ್ಯತೆ ಉಳಿದ ಪಕ್ಷಗಳಿಗೆ ಇರ್ತದೆ. ಅದು ಸಮಾಜವಾದಿ ಪಾರ್ಟಿ ಇರಲಿ, ಕಾಂಗ್ರೆಸ್ ಇರಲಿ, ಮಮತಾ ಬೇಗಂ ಇರಲಿ, ಯಾವುದೇ ಪಕ್ಷ ಇರಲಿ. ಕೇವಲ ಮುಸಲ್ಮಾನರಿಗಾಗಿ ಮಾತ್ರ ನಮ್ಮ ಪಕ್ಷ ಅಂತ ಅವ್ರು ಹೇಳಲಿಕ್ಕಾಗೋದಿಲ್ಲ. ಮತ್ತು ಮುಸಲ್ಮಾನ ಅಭ್ಯರ್ಥಿಗಳನ್ನು ಅವರು ನಿಲ್ಲಿಸೋದಿಲ್ಲ. ಮುಸಲ್ಮಾನರಿಗಾಗಿ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಅಖಿಲೇಶ್ ಯಾದವ್ ತನ್ನ ಪತ್ನಿಯನ್ನು ನಿಲ್ಲಿಸಿ ಮುಸಲ್ಮಾನರ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡ್ಬರ್ತಾರೆ. ಗೆದ್ದಿರುವ ಅಭ್ಯರ್ಥಿ ಮುಸಲ್ಮಾನ ಆಗಿರೋದಿಲ್ಲ, ಗೆದ್ದಿರುವ ಅಭ್ಯರ್ಥಿ ಡಿಂಪಲ್ ಯಾದವ್ ಆಗಿರ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಮುಸಲ್ಮಾನರು ಮಾಡೋದೇನೆಂದರೆ ತಮ್ಮದೇ ಅಭ್ಯರ್ಥಿ ಮುಸಲ್ಮಾನರನ್ನೇ ನಿಲ್ಲಿಸಿ, ಮುಸಲ್ಮಾನರನ್ನೇ ಗೆಲ್ಲಿಸಿ, ಮುಸಲ್ಮಾನರ ಹಕ್ಕಿಗಾಗಿ ಹೋರಾಟ ಮಾಡೋದು. ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ಸು, TMC ಈ ಉಳಿದ ಪಕ್ಷಗಳಾದರೆ ಆ ರೀತಿಯ ನಿಲುವನ್ನು ತೆಗೆದುಕೊಳ್ಳಲಾರದೆ, ಮುಸಲ್ಮಾನರನ್ನು ನಿಲ್ಲಿಸಲಾರದೆ ತಾವೇ ನಿಂತು ಚುನಾವಣೆ ಗೆದ್ದು ಮುಸಲ್ಮಾನರ ಪರವಾಗಿ ಹೋರಾಟ ಮಾಡ್ತಾರೆ. ಹಾಗೆ ಹೋರಾಟ ಮಾಡುವಾಗ ಇವರು ಛದ್ಮವೇಷವನ್ನು ಧರಿಸ್ತಾರೆ. ಧರ್ಮ ನಿರಪೇಕ್ಷತೆ ಹೆಸರು ಹೇಳ್ತಾರೆ, ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ. ನಾವು ಮತಾಂಧರಲ್ಲ, ನಾವು ಎಲ್ಲ ಧರ್ಮವನ್ನು ಮುಗಿಸಿ ಶಾಂತಿಯ ತೋಟ ಅಂತ ಕತೆ ಹೇಳ್ತಾರೆ. ಅವರಿಗಿಂತ ಈಗ ಬರುವ ಹೊಸ ತಳಿ ಇದೆಯಲ್ಲ ಹೆಚ್ಚು ಪ್ರಖರವಾಗಿರುತ್ತೆ, ಹೆಚ್ಚು ಅಪಾಯಕಾರಿಯಾಗಿರುತ್ತೆ ಮತ್ತು ದೇಶದ ವಿರುದ್ಧ ಅತಿ ದೊಡ್ಡದಾದಂಥ ಷಡ್ಯಂತ್ರ ಮಾಡುವಂಥ ವರ್ಗ ಈ ದೇಶದಲ್ಲಿ ನಿರ್ಮಾಣ ಆಗುವ ಹಂತದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಮುಸಲ್ಮಾನರ ಪಾತ್ರ ಆ ರೀತಿ ಇರುತ್ತೆ. ಅದಕ್ಕಾಗಿ ಈ ಬಿಲ್ಲನ್ನು ತರುವಂಥ ಕೆಲಸ ನಡೀತಾ ಇದೆ. ಈ ಬಿಲ್ ತರೋದಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ಎಲ್ಲ ವಿಪಕ್ಷದವರು. ಡಿಲಿಮಿಟೇಷನ್ ಬಿಲ್ ಯಾಕೆಂದರೆ ಇದರಿಂದ ಲಾಭ ಭಾರತೀಯ ಜನತಾ ಪಾರ್ಟಿಗಾಗತ್ತೆ,
ಭಾರತೀಯ ಜನತಾ ಪಾರ್ಟಿ ಆವಾಗ ಒಂದು ಪಕ್ಷ ಒಂದು ಒಡೆದ ತಕ್ಷಣ ಮುಸಲ್ಮಾನರು ಚೆಲ್ಲಾಪಿಲ್ಲಿ ಆಗಿಬಿಡ್ತಾರೆ. ಅಲ್ಲರಿ, ಇಲ್ಲ ಅಂದರೂ ನಿಮಗೇನು ಅವಕಾಶ ಕೊಡಲ್ಲ ಅವರು. ಒಂದು ವೇಳೆ ಡಿಲಿಮಿಟೇಷನ್ ಮಾಡಲಿಲ್ಲ ಅಂದರೂ ಮುಸಲ್ಮಾನರು ನಿಮ್ಗೆ ಅವಕಾಶ ಕೊಡಲ್ಲ. ನಿಮಗಿರೋ ಏಕಮೇವ ಅವಕಾಶ ಏನಪ್ಪ ಆವಾಗ ಅಂದರೆ ಅವ್ರ ಜೊತೆ ನೀವು ಮೈತ್ರಿಯನ್ನು ಮಾಡಿಕೊಂಡು ಒಂದಷ್ಟು ಸೀಟ್ ಅವ್ರಿಗೆ ಬಿಟ್ಟುಕೊಟ್ಟು ಒಂದು ಸೀಟನ್ನು ನೀವು ಇಟ್ಕೋಬೋದು. ಅದು ಬಿಟ್ಟರೆ ನಿಮ್ಮ ಅಭ್ಯರ್ಥಿಯನ್ನು ಮುಸ್ಲಿಂ ಲೀಗ್ ಮೂಲಕ ಅವ್ರು ನಿಲ್ಲಿಸೋದಿಲ್ಲ. ನಿಮ್ಮ ಅಭ್ಯರ್ಥಿಯನ್ನು ಈ ಹುಮಾಯೂನ್ ಕಬೀರು ತನ್ನ ಪಕ್ಷದ ಮೂಲಕ ನಿಲ್ಲಿಸಲ್ಲ, ಫರ್ಫರಾ ಶರೀಫು ನಿಲ್ಲಿಸೋದಿಲ್ಲ. ಅವರೇನಿದ್ರು ಮುಸಲ್ಮಾನರನ್ನೇ ಚುನಾವಣೆಗೆ ನಿಲ್ಲಿಸೋದು. ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ಈ ಕಾಂಗ್ರೆಸ್ನವ್ರಿಗೆ, ಈ ಸಮಾಜವಾದಿ ಪಾರ್ಟಿಯವರಿಗೆ ಹೇಗಾದರೂ ಮಾಡಿ ಬಿಲ್ಲು ಪಾಸ್ ಆಗಲಾರ್ದ ಹಾಗೆ ನೋಡ್ಕೋಬೇಕು. ಅವ್ರು ಹೇಳ್ತಾ ಇರೋ ಕಾರಣ ಏನು? ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಹೇಗಿದ್ದರೂ ಜನಗಣತಿ ಆಗ್ತಾಯಿದೆ, ಜನಗಣತಿ ಆಗೋದ್ರು ತಡ್ಕೋಬೇಕು. ನೀವು ಯಾವ ಕ್ಷೇತ್ರದಲ್ಲಿ ಸಂಖ್ಯಾಬಾಹುಳ್ಯ ಜಾಸ್ತಿ ಇದೆ, ಮತದಾರರು ಜಾಸ್ತಿ ಇದ್ದಾರೋ ಅದನ್ನು ಮಾತ್ರ ನೀವು ಪುನರ್ವಿಂಗಡಣೆ ಮಾಡಬೇಕಾದ ಅಗತ್ಯತೆ ಬರುತ್ತೆ. ನೀವು ತರಾತುರಿಯಲ್ಲಿ 2029ಕ್ಕೆ ಆಗಬೇಕು ಅಂತ ಯಾಕೆ ಆಶಿಸ್ತೀರಿ? 2029 ಆಗಲಿ, 2034ಕ್ಕೆ ಮಾಡೋಣಂತೆ ನಾವು ಡಿಲಿಮಿಟೇಷನ್ನು. ಯಾಕೆಂದರೆ ನರೇಂದ್ರ ಮೋದಿಯವರು ಒಂದು ಆಲೋಚನೆ ಇದೆ. ಏನಂದರೆ ಈ ದೇಶದಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ 543 ಪ್ಲಸ್ 2 ಇದೆ, 2 POK. ಅದು 800ಕ್ಕೆ ಹೋಗಬೇಕು ಅನ್ನೋದು ಅವರ ಲೆಕ್ಕಾಚಾರ. ಯಾಕೆ 800ಕ್ಕೆ ಹೋಗಬೇಕು ಅಂತಂದರೆ ದೊಡ್ಡದಾದಂಥ ಸಂಸತ್ ಕ್ಷೇತ್ರ ಆದಾಗ್ಯೂ, ಲೋಕಸಭಾ ಕ್ಷೇತ್ರ ಆದಾಗ್ಯೂ ಮತದಾರರಿಗೆ ಈ ಸಂಸತ್ ಸದಸ್ಯರು ಸಿಗುವುದು ಕಷ್ಟ ಆಗಿಬಿಡುತ್ತೆ. ಅವರು ನಿಲುಕುವ ಒಂದು ಭೂಮಿತಿಯಲ್ಲಿ ಇರಬೇಕು. ಆ ದೃಷ್ಟಿಯಿಂದ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ನಾವು 1947ರಲ್ಲಿ ಮಾಡಿದ ಮೇಲೆ ಈ ರೀತಿಯಾಗಿ ಬದಲಾವಣೆಗಳನ್ನು ಮಾಡ್ತಾ ಒಂದು ಹಂತಕ್ಕೆ ಬರಬೇಕಾಗಿತ್ತು, ಅಲ್ಲಿವರೆಗೂ ಬರಲೇ ಇಲ್ಲ ನಾವು. ಆದ್ದರಿಂದ ಇಂಥದ್ದೊಂದು ದೊಡ್ಡದಾದಂಥ ಕ್ಷಿಪ್ರವಾದಂಥ ಬೆಳವಣಿಗೆ ಆಗಬೇಕು. ಆ ಬೆಳವಣಿಗೆ ಆಗಬೇಕು ಅಂತಂದರೆ ಅದಕ್ಕೆ ಡಿಲಿಮಿಟೇಷನ್ ಮಾಡಲಿಕ್ಕೆ ಜನಗಣತಿ ಆಗಬೇಕು. ಡಿಲಿಮಿಟೇಷನ್ ಮಾಡಲಿಕ್ಕೂ ಜನಗಣತಿಗೂ ಸಂಬಂಧ ಇಲ್ಲ. ಯಾಕೆಂದರೆ ಈಗಾಗಲೇ ಸಂಖ್ಯಾಬಲ ಎಷ್ಟು ಅಂತ ನಮ್ಮ ಹತ್ರ ಇದೆ, ಮತದಾರರ ಸಂಖ್ಯೆ ಇದೆ. ಈಗಾಗಲೇ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ SIR ಅನ್ನು ಮಾಡಲಾಗಿದೆ. ಹೀಗಾಗಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ನಾವು ಈಗ ಡಿಲಿಮಿಟೇಷನ್ ಬಿಲ್ಲನ್ನು ಪಾಸ್ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ ಅಧಿವೇಶನದಲ್ಲೇ ಇದು ಮಂಡನೆಯಾಗುವ ಸಾಧ್ಯತೆ ಇದೆ. ಏನಾಗತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.